ನಾಳೆ ಬೆಳಗ್ಗೆಯಿಂದ ಯಾವ ಲಾರಿಗಳು ಕೂಡ ರಾಜ್ಯಕ್ಕೆ ಬರೋದಿಲ್ಲ. ಕಾರಣ ಇವತ್ತು ಮಧ್ಯರಾತ್ರಿಯಿಂದಲೇ 6 ಲಕ್ಷ ಲಾರಿಗಳು ರಸ್ತೆ ಬದಿನೋ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ, ಪ್ರತಿಭಟನೆಯನ್ನ ಮಾಡ್ತಾರೆ. ನಾಳೆ ಬೆಳಗ್ಗೆಯಿಂದ ಯಾವ ಲಾರಿಗಳು ಕೂಡ ರಾಜ್ಯಕ್ಕೆ ಬರೋದಿಲ್ಲ. ಲಾರಿ ಮುಷ್ಕರಕ್ಕೆ 64 ಸಂಘಟನೆಗಳು ಬೆಂಬಲವನ್ನು ಕೊಟ್ಟಿವೆ. ಅಗತ್ಯ ವಸ್ತುಗಳ ಪೂರೈಕೆಯಲ್ಲೂ ಕೂಡ ವ್ಯತ್ಯಯ ಆಗೋ ಸಾಧ್ಯತೆ ಇದೆ. ಹೂವು ಹಣ್ಣು ಸಿಗೋದು ಕೂಡ ಡೌಟು. ಅದು ಸಣ್ಣ ಗಾಡಿಗಳು ಬರುತ್ತೆ, ಅದಕ್ಕೇನು ಸಮಸ್ಯೆ ಆಗಲಿಕ್ಕಿಲ್ಲ. ಏರ್ಪೋರ್ಟ್ ಟ್ಯಾಕ್ಸಿ ಕೂಡ ರಸ್ತೆಗೆ ಇಳಿಯಲ್ಲ, ಕಾರಣ ಅವ್ರಿಗೆ ಬೆಂಬಲ ಕೊಟ್ಟಿದ್ದಾರೆ. ಪೆಟ್ರೋಲ್ ಡೀಸೆಲ್ ಪೂರೈಕೆಯಲ್ಲಿ ವ್ಯತ್ಯಯವಾಗೋದಂತೂ ಅನುಮಾನನೇ ಇಟ್ಕೊಳ್ಳೋಕೆ ಹೋಗ್ಬಿಡಿ. ನಡೆಯುತ್ತೆ, 1 ದಿನ 2 ದಿನ ಈ ಲಾರಿಗಳ ಮುಷ್ಕರ ನಡೆದ್ರೆ ಅಲ್ಲಿವರೆಗೂ ಹೇಗೋ ಒಂದು ಮ್ಯಾನೇಜ್ ಆಗುತ್ತೆ. ಬಟ್ 3ನೇ ದಿನದಿಂದ ಸಮಸ್ಯೆ ಆಗುತ್ತೆ. ಕಾರಣ ಪೆಟ್ರೋಲ್ ಬಂಕ್ಗಳು ಕೆಪಾಸಿಟಿ ಇಟ್ಕೊಂಡಿರುತ್ತೆ, ಟ್ಯಾಂಕ್ಗಳನ್ನು ಮಾಡ್ಕೊಂಡಿರ್ತಾರೆ ಕೆಳಗಡೆಗೆ. ಸೊ ಆ ಟ್ಯಾಂಕ್ಗಳಲ್ಲಿ ಎಷ್ಟಿರುತ್ತೆ ಅಲ್ಲಿವರೆಗೂ ಆಗುತ್ತೆ. ಅದಕ್ಕೆ ಫಿಲಪ್ ಮಾಡೋಕ್ಕೆ ಲಾರಿಗಳೇ ಬರದೇ ಇದ್ದರೆ ಖಾಲಿ ಆಗೋಗುತ್ತೆ. 1-2 ದಿನಗಳಲ್ಲಿ ಸಮಸ್ಯೆ ಆಗುತ್ತೆ ಇದು. ಇನ್ನು ತರಕಾರಿ ಹಣ್ಣುಗಳ ಪೂರೈಕೆಯಲ್ಲಿ ವ್ಯತ್ಯಯ, ಲಾರಿ ಮುಷ್ಕರದಿಂದ ಆಗುವಂಥ ಪರಿಣಾಮ. ತರಕಾರಿ ಹಣ್ಣುಗಳ ಪೂರೈಕೆಯಲ್ಲಿ ವ್ಯತ್ಯಯ ಸಾಧ್ಯತೆ ಅಂತಿದ್ದಾರೆ. ಹಣ್ಣುಗಳು ಬೇರೆ ರಾಜ್ಯಗಳಿಂದ ಬರುವಂಥ ಹಣ್ಣುಗಳ ಸಮಸ್ಯೆ ಆಗುತ್ತೆ. ಇಲ್ಲೇ ಇರೋದಾದರೆ ಸಣ್ಣ ಸಣ್ಣ ಗೂಡ್ಸ್ಗಳದ್ದು ಕೂಡ ಬರ್ತಾರೆ, ಬಟ್ ಗೂಡ್ಸ್ಗಳು ಓಡಿಸ್ತಾರೆ ಇಲ್ಲೋ ನೋಡಬೇಕು. ಏರ್ಪೋರ್ಟ್ ಟ್ಯಾಕ್ಸಿ ಸಿಗೋದು ಡೌಟು, ಕಾರಣ ಅವರು ಕೂಡ ಟೋಲ್ ದರ ಏರಿಕೆ ಮಾಡಿದಾರಲ್ಲ ಆ ನಿಟ್ಟಿನಲ್ಲಿ. ಆಮೇಲೆ ಡೀಸೆಲ್ ಕಾರ್ಗಳನ್ನು ಜಾಸ್ತಿ ಓಡಿಸ್ತಾರೆ ಅವರು, ಕಾರಣ ಅವ್ರಿಗೆ ಅದರಲ್ಲಿ ಉಳಿತಾಯ ಆಗುತ್ತೆ. ಹಾಗಾಗಿ ಅದರ ದರವನ್ನು ಕಡಿಮೆ ಮಾಡಿ ಅಂತ ಹೇಳಿ. ಟೂರಿಸ್ಟ್ ಟ್ಯಾಕ್ಸಿ ಸಂಚಾರದಲ್ಲಿಯೂ ಕೂಡ ವ್ಯತ್ಯಯ ಸಾಧ್ಯತೆ ಇದೆ. ಕಾರಣ ಟೂರಿಸ್ಟ್ನವರು ಕೂಡ ಅಷ್ಟೇ ಡೀಸೆಲ್ಸ್ ಕಾರ್ಗಳನ್ನೇ ಜಾಸ್ತಿ ಉಳಿಸ್ಕೊಳ್ಳೋದು. ಅವರಿಗೆ ಅದರಲ್ಲಿ ಒಂದಿಷ್ಟು ಬಾಡಿಗೆಯಲ್ಲಿ ಉಳಿತಾಯವಾಗುತ್ತೆ. ಡೀಸೆಲಲ್ಲಿ ಒಂದು 10 ರೂಪಾಯಿ 1 ಲೀಟ್ರಿಗೆ ಕಡಿಮೆ ಆಗೋದಾದರೆ ಲಾಂಗ್ ಟ್ರಿಪ್ಪಿಗೆ ಹೋಗಿ ಬಂದಂಥವ್ರಿಗೆ ಒಂದಿಷ್ಟು ದುಡ್ಡು ಉಳಿಯುತ್ತೆ. ಪೆಟ್ರೋಲ್ ಆದರೆ ಕಷ್ಟ. ಸೊ ಹಾಗಾಗಿ ಅವರು ಕೂಡ ಟೋಲು ಮತ್ತು ಡೀಸೆಲದ್ದು ಪರಿಣಾಮ ಅವ್ರ ಮೇಲೂ ಬೀಳುತ್ತೆ. ಜಲ್ಲಿಕಲ್ಲು ಮರಳು ಲಾರಿ ಇವೆಲ್ಲ ಓಡಾಡೋದಿಲ್ಲ. ಮನೆ ಕಟ್ಟುವಂಥವ್ರಿಗೆ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅವರಿಗೆಲ್ಲ ಸಮಸ್ಯೆ ಆಗುತ್ತೆ. ಹಾಗಾಗಿ ಅವರು 2-3 ದಿನಗಳ ಹಿಂದೆಯೇ ತರಿಸಿಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇದೆ. ಬಟ್ ಇನ್ನೆರಡು ಅರ್ಜೆಂಟಾಗಿ ಬೇಕು ಅಂತಂದರೆ ಸಿಗಲ್ಲ. ಡಿಪೋಗಳಿಗೆ ಪಡಿತರ ಆಹಾರ ಧಾನ್ಯಗಳ ಪೂರೈಕೆ ಇಲ್ಲ, ಸಮಸ್ಯೆ ಆಗೇ ಆಗುತ್ತೆ ಇದಂತೂ. LPG ಸಿಲಿಂಡರ್ ಪೂರೈಕೆ ಸಾಧ್ಯತೆ ಅನುಮಾನ ಅಂತಿದ್ದಾರೆ. ಕಾರಣ ತುಂಬ್ಕೊಂಡು ಬರಬೇಕಲ್ಲ, ಅವುಗಳನ್ನು ಕ್ಯಾರಿ ಮಾಡ್ಕೊಂಡು ಬರಬೇಕಂದ್ರೆ ಸಿಲಿಂಡರ್ ಕಷ್ಟ ಆಗುತ್ತೆ. ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಡೀಸೆಲ್ ವ್ಯತ್ಯಯ ಸಾಧ್ಯತೆ ಇದೆ. 2 ದಿನ 3 ದಿನಕ್ಕೆ ಏನು ಸಮಸ್ಯೆ ಆಗಲಿಕ್ಕಿಲ್ಲ, ನನಗೇನು ಹೇಳೋದು. ಸೊ ಹಾಗಾಗಿ ಈಗ ಸದ್ಯಕ್ಕೆ ಜನ ಸ್ವಲ್ಪ 1-2 ದಿನ ಈ ಲಾರಿ ಮುಷ್ಕರ ನಡೆದ್ರೆ ಯಾವ ಸಮಸ್ಯೆನೂ ದೊಡ್ಡ ಪರಿಣಾಮ ಬೀಳಲಿಕ್ಕಿಲ್ಲ. ಬಟ್ 2 ದಿನ 3 ದಿನ ಆದ ನಂತರ ಇದು ಹೀಗೆ ಮುಂದುವರೆದ್ರೆ ಅಲ್ಲಿಗೆ ಭಾಳ ದೊಡ್ಡ ಪರಿಣಾಮ ಉಂಟಾಗುತ್ತೆ. ಸರ್ಕಾರಕ್ಕೆ ಕಿವಿನೂ ಕೇಳಿಸ್ಕೊಳ್ತಿಲ್ಲ, ಕಣ್ಣು ಕಾಣಿಸ್ತಾ ಇಲ್ಲ. ಇನ್ನು ಯಾವ್ಯಾವ ಸಂಘಟನೆಗಳು ಬೆಂಬಲ ಕೊಟ್ಟಿವೆ ಅನ್ನೋದನ್ನು ನೋಡ್ಬಿಡೋಣ. ಆಲ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ದೆಹಲಿ ಬೆಂಬಲವನ್ನು ಕೊಡ್ತಾ ಇದೆ. ಚೆನ್ನಾಗಿದೆ. ಸೌತ್ ಇಂಡಿಯಾ ಮೋಟರ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನು, ಕರ್ನಾಟಕ ಗೂಡ್ಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನು, ಏರ್ಪೋರ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರು ಟೂರಿಸ್ಟ್ ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ. ಜಲ್ಲಿಕಲ್ಲು ಮರಳು ಲಾರಿ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ. ರಾಜ್ಯ ಪಡಿತ ಆಹಾರ ಧಾನ್ಯಗಳ ಸಾಗಾಣಿಕೆದಾರರು ಕೂಡ ಈ ಸಂಘ ಇದಕ್ಕೂ ಬೆಂಬಲ ಕೊಟ್ಟಿದೆ. ಸೌತ್ ಝೋನ್ LPG ಅಸೋಸಿಯೇಷನ್ ಅವರು ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂಥ ಟ್ರಾನ್ಸ್ಪೋರ್ಟ್ಗಳು ಏನೇನಿದ್ದಾವೆ ಅವ್ಯಾವುದು ಕೂಡ ರಸ್ತೆಗೆ ಇಳಿಯೋದಿಲ್ಲ. ಸೊ ಹಾಗಾಗಿ ಸಿಲಿಂಡರ್ದು ಸಮಸ್ಯೆ ಆಗಬಹುದು. ನಾಳೆ ಮಧ್ಯರಾತ್ರಿಯಿಂದ ರಾಜ್ಯಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆಯನ್ನು ನೀಡಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಲಾರಿ ಓನರ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿರ್ತಕ್ಕಂಥ ಷಣ್ಮುಗಪ್ಪ ಸರ್ ಇದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸರ್, ಮೊದಲನೇದಾಗಿ ನಾಳೆ ಎಷ್ಟು ಲಾರಿಗಳು ಸ್ಥಗಿತವಾಗ್ತವೆ? ನಿಮ್ಮ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಗಳೇನು? ಈ ಮುಷ್ಕರಕ್ಕೆ ಹೋಗಿನೇ ನಾವು 9 ವರ್ಷ ಆಗಿದೆ. ರಾಜ್ಯ ಸರ್ಕಾರ 7 ತಿಂಗಳ ಒಳಗಡೆ ನಮಗೆ 5 ರೂಪಾಯಿ 50 ಪೈಸಾ ಡೀಸೆಲ್ ಪ್ರೈಸು ಜಾಸ್ತಿ ಮಾಡಿದ್ರು. ಇಡೀ ಭಾರತ ದೇಶದಲ್ಲಿ 14 ಸ್ಟೇಟಲ್ಲಿ RTO ಬಾರ್ಡರ್ ಚೆಕ್ ಪೋಸ್ಟ್ ಎಂಬುದು ಇಲ್ಲ. ಅದನ್ನು ತೆಗಿಬೇಕು ಅಂತ ಹೇಳ್ಬಿಟ್ಟು ಬೇಡಿಕೆ ಇಟ್ಟಿದ್ದೀವಿ 2 ವರ್ಷ ಆಗಿ. 3ನೇದಾಗಿ ಸ್ಟೇಟ್ ರೋಡಲ್ಲಿ ಬಣ್ಣ ಬಳಿದ್ಬಿಟ್ಟು 18 ಜಾಗದಲ್ಲಿ ಟೋಲ್ ಕಲೆಕ್ಟ್ ಮಾಡ್ತಾಯಿದ್ದಾರೆ. ಇದು ರೈತರಿಗೂ ಹೊರೆ, ಟ್ರ್ಯಾಕ್ಟರ್ನವ್ರಿಗೂ ಹೊರೆ, ಲಾರಿಯವ್ರಿಗೂ ಹೊರೆ ಆಗಿದೆ. ಅಲ್ಲಿ ಸ್ಟೇಟ್ ಗೌರ್ಮೆಂಟಲ್ಲಿ ಎಲ್ಲಿನೂ ಇದಿಲ್ಲ. ಇತ್ತೀಚೆಗೆ 2 ವರ್ಷ ಆಗಿ ಇವರು ಆ ಟೋಲ್ ಕಲೆಕ್ಟ್ ಮಾಡ್ತಾರೆ, ಅದನ್ನು ಕೂಡಲೇ ಹಿಂದೆ ಪಡಿಬೇಕು. ಅದರಿಂದ ಹಲವಾರು ಸಲ ಪತ್ರ ಬರೆದಿದ್ವಿ. ಇದ್ರ ತನಕ ಸರ್ಕಾರದಿಂದ ಏನು ಮಾತುಕತೆಗೆ ಕರೆದಿಲ್ಲ. 10 ದಿವಸ ಮುಂದೆನೇ ಪತ್ರ ಬರೆದಿದ್ವಿ ಮುಖ್ಯಮಂತ್ರಿಗಳಿಗೆ, ಇದ್ರ ತನಕ ಏನು ನಮ್ಗೆ ಉತ್ತರ ಬಂದಿಲ್ಲ. ಆದ್ದರಿಂದ 14ನೇ ತಾರೀಕು ಮಧ್ಯರಾತ್ರಿಯಿಂದ ತಾಳ್ಮೆಯಿಂದ ಸಾಧಮತದಾನ ದಂಡ ಅಂತ ಲಾಸ್ಟಲ್ಲಿ ನಾವು ಮುಷ್ಕರಕ್ಕೆ ಹೋಗೋದು. ಆ ಥರ ಇದ್ದು ಕಡೆಯದಾಗಿ 14ನೇ ತಾರೀಕು ಮಧ್ಯರಾತ್ರಿಯಿಂದ ಮುಷ್ಕರಕ್ಕೆ ಕರೆ ಕೊಟ್ಟಿದ್ವಿ. ಆದ್ದರಿಂದ ಇಡೀ ಎಂಟೈರ್ ಕಂಟ್ರಿಯಿಂದ